ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ, ದುರ್ಯೋಧನ ಹೋದಾದ ಮೇಲೆ. ದುರ್ಯೋಧನ ಹೋದ, ಅವನು ಹೋದನೇನು ನೋಡು ಅಂತಾನೆ ಯಾರೋ ದೂತನಿಗೆ. ಹೋದ, ಅವನ ಪೂರ್ಣ ಹೋದ. ಸರಿ, ಹೋದಲ್ಲ, ಬಾಯ್ಲಿ. ಅರ್ಜುನ, ಅಲ್ಲ, ಸೈನ್ಯ ಒಂದು ಕಡೆಗೆ ಇಟ್ಟಿದ್ದೆ 10 ಲಕ್ಷ, ನಾನೊಂದು ಕಡೆಗಿದ್ದೆ, ನಾನು ಯುದ್ಧವಾಡುವುದಿಲ್ಲ ಅಂತ ಹೇಳಿದೆ, ನನ್ನನ್ನು ಆರಿಸಿದೆ. ಏನ್ ನಿನ್ ತಲೆಯಲ್ಲಿ ಬಂತು ನಿನಗೆ? ನನ್ನನ್ನು ಆರಿಸುವಂತಹ ಅಗತ್ಯ ಏನು ಬಂತು ನಿನಗೆ? ಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಕೇಳ್ತಾನೆ. ಅರ್ಜುನ ಸಮರ್ಥ ಉತ್ತರ ಕೊಡ್ತಾನೆ. ನಮಗೂ ದೇವರು ಎರಡೆರಡು ಇಟ್ಟಿರ್ತಾನೆ. ಒಳ್ಳೆ ಸಮೃದ್ಧವಾಗಿರತಕ್ಕಂತಹ ಐಶ್ವರ್ಯ ಒಂದು ಕಡೆಗೆ ಶಾಸ್ತ್ರ, ಒಂದು ಕಡೆಗೆ ದೇವರು ಪ್ರತಿಮೆ, ಶಾಲಿಗ್ರಾಮ, ಗುರುಗಳು ಇತ್ಯಾದಿಗಳೆಲ್ಲ ಒಂದು ಕಡೆಗೆ, ಇನ್ನೊಂದು ಕಡೆ ಸಮೃದ್ಧ ಐಶ್ವರ್ಯ ಎಲ್ಲ ಇರ್ತದೆ. ನಾವು ನೇರವಾಗಿ ಆರಿಸೋದು ಐಶ್ವರ್ಯವನ್ನು ಆರಿಸ್ತೇವೆ. ಯಾಕೆಂದ್ರೆ ದುರ್ಯೋಧನ ಪರಂಪರೆ, ನಮ್ದು ದುರ್ಯೋಧನನ ಪರಂಪರೆ. ಅರ್ಜುನನ ಅವತಾರರಾದ ಟೀಕಾರಾಯರ ಆರಿಸಿದ್ದೇನು? ಜೀವನದೊಳಗೆ ರಾಜ್ಯವನ್ನೆಲ್ಲ ಕ್ಷಣದಲ್ಲಿ ಬಿಟ್ಟು ಭಗವಂತನನ್ನು ಆರಿಸಿದ, ಶಾಸ್ತ್ರವನ್ನು ಆರಿಸಿದ. ಈ ಆರಿಸುವ ಸಂದರ್ಭ ಏನಿದೆ ನೋಡಿ, ದಿಸ್ ಇಸ್ ಡಿಸಿಸಿವ್, ಬಹಳ ಮಹತ್ವದ ಸಂದರ್ಭ ಇದು. ಇದು ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡ್ತದೆ, ಪೂರ್ಣ ಪರಿವರ್ತನೆ ಮಾಡಿಬಿಡ್ತದೆ. ಶಾಸ್ತ್ರ ಓದಿ ಜ್ಞಾನ ಗಳಿಸಿ ಸಾಧನೆ ಮಾಡಬೇಕು, ಯಾವುದೋ ಲೌಕಿಕವನ್ನು ಓದಿ ಹಣವನ್ನು ಗಳಿಸಿ ತಾನು ಐಷಾರಾಮದಲ್ಲಿ ಭೋಗ ಮಾಡಬೇಕು. ಇದು ಎರಡು ನಮ್ಮ ಮುಂದಿರತಕ್ಕಂತಹ ಎರಡು ಡೈಲೆಮಾ, ಎರಡು ಪಕ್ಷಗಳಿವೆ. ಎಲ್ಲಾ ಹೊತ್ತಿಗೂ ಈ ಪಕ್ಷಗಳೇ ಇರ್ತವೆ, ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಎಲ್ಲ ಜೀವನದಲ್ಲೂ ಇರುತ್ತೆ, ಪ್ರತಿ ಹಂತದಲ್ಲಿ ಪ್ರತಿ ಘಟ್ಟದಲ್ಲಿ ಇದೆ. ಮನುಷ್ಯ ಸ್ವಾಭಾವಿಕವಾಗಿ ಆರೈಸೋದು ಹಣ, ಸ್ವಾಭಾವಿಕವಾಗಿ ಆರಿಸೋದು ಕೀರ್ತಿ, ಪ್ರತಿಷ್ಠೆ, ಅಧಿಕಾರ, ಸಂಪತ್ತು, ಭೋಗ, ಇವುಗಳನ್ನು ಆರಿಸ್ತಾರೆ. ದೇವರನ್ನು ತ್ಯಾಗ ಮಾಡಿ. ಇದು ಸ್ವಾಭಾವಿಕವಾದ ಸುರಪತನಯ ಸುಯೋಧನರಿಗಿತ್ತಂತೆ ವರವೀವ. ಪರಮಾತ್ಮ ಸುರಪತನಯ ಸುಯೋಧನ ಇವರಿಬ್ಬರಿಗೆ ಪರಮಾತ್ಮ ಹೇಗೆ ವರವನ್ನು ಕೊಟ್ಟ, ಹಾಗೆ ದೇವರನ್ನ ನಂಬಿದವರಿಗೆ ಪರಮಾತ್ಮ ಒಂದು ವರವನ್ನು ಕೊಡ್ತಾನೆ. ದೇವರನ್ನ ಸಂಪತ್ತಿಗಾಗಿ ನಂಬಿದವರಿಗೆ ಮತ್ತೊಂದು ವರವನ್ನು ಕೊಡ್ತಾನೆ. ಸಂಪತ್ತು ಬೇಕು ಅಂತ ಬೇಡಿದವರಿಗೆ ಸಂಪತ್ತನ್ನು ಕೊಟ್ಟು ಕಳಿಸ್ತಾನೆ. ಆಗ ಆ ದೇವರಿಗೂ ನಮಗೂ ಕಂದಕ ನಿರ್ಮಾಣವಾಗುತ್ತೆ. ದೇವರೇ ಕೊಟ್ಟ ಸಂಪತ್ತು, ಆದರೆ ದೇವರು ಕೊಟ್ಟ ಸೈನ್ಯ ಅಂತಂದ ಮಾತ್ರಕ್ಕೆ ಅದರಿಂದ ನಮಗೆ ಹಿತವಾಗತ್ತೆ ಅಂತ ತಿಳಿಲಿಕ್ಕಿಲ್ಲ. ದೇವರು ಬೇಕು, ದೇವರ ಸೈನ್ಯ ಬೇಡ. ದೇವರು ಬೇಕು, ದೇವರ ಸಂಪತ್ತು ಬೇಡ. ದೇವರು ಬೇಕು, ದೇವರು ಕೊಟ್ಟ ಭೋಗ ಬೇಡ. 10 ಲಕ್ಷ ನಾರಾಯಣ ಸೈನ್ಯ ಕೊಟ್ಟವರು ಯಾರು? ದೇವರಲ್ವೇನು? ದೇವರೇ ಕೊಟ್ಟ ಮೇಲೆ ಅದನ್ನು ಬಿಡಬೇಕೇನು? ಬಿಡ್ಲೇಬೇಕು. ಅದು ತೆಗೆದುಕೊಳ್ಳಬೇಕಾದ ಸಂಪತ್ತಲ್ಲ, ಅದು ಸೈನ್ಯ ಅಲ್ಲ. ಅದು ಭಗವಂತ ನಮ್ಮ ಪಕ್ಷದಲ್ಲಿ ಇದ್ದು ಏನೇ ಬರುವುದಾದ್ರೂ ಬರಲಿ. ಭಗವಂತ ನಮ್ಮ ಪಕ್ಷದಲ್ಲಿ ಬಾರದೆ, ಭಗವಂತ ನಮ್ಮ ಪಕ್ಷದಿಂದ ದೂರನಾಗಿ ಎಂಥ ಇಡೀ ಜಗತ್ತು ನಮಗೆ ಬರುವುದಾದ್ರೂ ಬೇಡ. ಈ ನಿರ್ಧಾರ, ಈ ನಿಲುವು ಇದ್ದರೆ ನಮಗೆಷ್ಟು ಹಿತವೋ ಅಷ್ಟು ಹಿತ ಇನ್ಯಾವ ಪಕ್ಷದಲ್ಲೂ ಇಲ್ಲ. ಇದು ದುರ್ಯೋಧನ ಮತ್ತು ಅರ್ಜುನರ ಈ ಜ್ವಲಂತ ದೃಷ್ಟಾಂತದಲ್ಲಿ ನಾವು ನೋಡ್ತೇವೆ. ಆಗ ಭವಾನ್ ಸಮರ್ಥಸ್ಥಾನ್ ಸರ್ವಾನ್ ನಿಹಂತುಂ ನಾತ್ರ ಸಂಶಯ. ಭಗವಾನ್, ಸ್ವಾಮಿ, ಯುದ್ಧ ಬೇಕಾದದ್ದು, ಈಗ ಯುದ್ಧ. ನೀನಿದ್ದರೆ ಸಾಕು, ನಿನ್ನಿಂದ ಎಲ್ಲ ಕೆಲಸ ಆಗತ್ತೆ. ನೀನಿದ್ದರೆ ಎಲ್ಲ ಆಯ್ತು. ನೀನು ಏನು ಮಾಡಬೇಕಾಗಿಲ್ಲ. ಒಂದು ಯುದ್ಧಕ್ಕೆ ಒಂದು ಶಸ್ತ್ರವನ್ನ ಅಸ್ತ್ರವನ್ನ ಏನು ಹಿಡಿಬೇಕಾಗಿಲ್ಲ. ಯಾವುದು ಹಿಡಿಯುವುದು ಬೇಡ. ನಿನ್ನ ಅನುಗ್ರಹ, ನಿನ್ನ ಕೃಪೆ. ನೀನು ಸಮರ್ಥ, ಎಲ್ಲರನ್ನ ಸಂಹಾರ ಮಾಡುವುದಕ್ಕೆ ಸಮರ್ಥ. ಯುದ್ಧದಲ್ಲಿ ಬಾಣವನ್ನ, ಶಸ್ತ್ರವನ್ನ, ಅಸ್ತ್ರವನ್ನ ಹಿಡಿದಾದರೆ ನೀನು ಯುದ್ಧವಾಡ್ತಿ ಅಥವಾ ಸಂಹಾರ ಮಾಡ್ತಿ ಅಂತೇನಿಲ್ಲ. ನಿನ್ನ ಮನಸ್ಸಿನಿಂದಲೇ ಅವರ ಪ್ರಾಣಗಳನ್ನು ಉಪಸಂಹಾರ ಮಾಡಿಬಿಟ್ಟಿರ್ತಿ. ಹಾಗಾಗಿ ಯುದ್ಧವಾಡುವ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ನೀನು ಸಾಕು. ಯಶತಾಂ ಚಾಹಮಪ್ಯರ್ಥಿ ತಸ್ಮಾದಸಿ ಮಯಾವೃತಃ. ಅರ್ಜುನ ಇಷ್ಟೆಲ್ಲ ಹೇಳಿ ಮತ್ತೊಂದು ಸಣ್ಣ ಮಾತಾಡ್ತಾನೆ. ಏನಂತಾನೆ? ಸಾರಥ್ಯಂತತ್ವಯ ಕಾರ್ಯಂ ಇತಿ ಮೇ ಮಾನಸಂ ತದಾ. ನೀನು ನನ್ನ ಸಾರಥಿ ಆಗಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಕೃಷ್ಣ ಸಿಟ್ಟಿಗೆ ಬರಲಿಲ್ಲ.
ತನ್ನ ಕೈಯಲ್ಲಿ ಚಾಬೂಕು ಕೊಟ್ಟು ಕುದುರೆ ನಡೆಸು ಅಂತ ಹೇಳಿ, ರಥ ನಡೆಸು ಅಂತ ಹೇಳಿ ತನ್ನನ್ನು ಸಾರಥಿಯಾಗಿ ಮಾಡಿದ ಅಂತ ಪರಮಾತ್ಮ ಸಿಟ್ಟಿಗೆ ಬರಲಿಲ್ಲ, ಕೋಪಗೊಳ್ಳಿಲ್ಲ. ಆದರೆ ಇದು ಸಣ್ಣ ತನಮಾಯಿತು ಅರ್ಜುನನ ದೃಷ್ಟಿಯಲ್ಲಿ ಅಂತನ್ನೋದು ಮಾತ್ರ ಸತ್ಯ. ದೇವರಿಗೆ ಕೆಲಸ ಹೇಳತಕ್ಕದ್ದಲ್ಲ, ದೇವರಿಗೆ ಕೆಲಸ ಹೇಳತಕ್ಕದ್ದಲ್ಲ, ದೇವರ ಮೇಲೆ ಎಲ್ಲ ಭಾರ ಹಾಕತಕ್ಕದ್ದು ಹೊರತು ಕೆಲಸ ಹೇಳುವುದಲ್ಲ. ಕೃಷ್ಣ ಏನಂತಾನೆ ಗೊತ್ತೇನದಕ್ಕೆ? ಸಾರಥ್ಯ ಮಾಡು ಅಂತಂದ್ರೆ ಉಪಪನ್ನಮಿದಂ ಪಾರ್ಥ ಯತ್ ಸ್ಪರ್ಧಸಿ ಮಯಾ ಸಹ. ನೀನ್ ನನ್ನ ಜೊತೆಗೆ ಸ್ಪರ್ಧೆ ಮಾಡ್ತೀಯ, ಆದ್ದರಿಂದ ನನಗೆ ನೀನು ಸಾರಥಿಯಾಗು ಅಂತ ಹೇಳಿದ್ದು ಅಷ್ಟೇ ಯೋಗ್ಯವಾಗಿದೆ. ಚಿಂತೆ ಇಲ್ಲ, ಐ ಡೋಂಟ್ ಮೈಂಡ್, ನಾನು ನಿನ್ನ ಡ್ರೈವರ್ ಆಗಿ ಬರ್ತೆ, ಸಾರಥಿಯಾಗಿ ಬರ್ತೆ, ಚಿಂತೆ ಇಲ್ಲ. ಏನೋ ಒಂದು ಅಂಡರ್ ಕರೆಂಟ್ ಹೋಗ್ತಾ ಇತ್ತು. ಈ ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ, ಅರ್ಜುನ, ಧರ್ಮರಾಜ, ಸಾತ್ಯಕಿ, ಕೃಷ್ಣ, ಆಹುಕ, ಉಗ್ರಸೇನ, ಈ ಯಾದವರ ಅಕ್ರೂರ, ಇವರೆಲ್ಲರೊಳಗೆ ಒಂದು ತರಹದ ಅಂಡರ್ ಕರೆಂಟ್, ಒಳಗೊಳಗೆ 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 ಒಂದು ಗುದುಮುರುಗೆ ಅಂತಂತಾರೆ. ಆ ತರಹ ಒಂದು ವಿಚಿತ್ರವಾದಂತಹ ಭಾವನೆಗಳೆಲ್ಲ ಒಳೊಳಗೇ ಇತ್ತು. ಅದು ಆಗಾಗ ಆಗಾಗ ಇರಪ್ಟ್ ಆಗ್ತಿತ್ತು. ಪ್ರಾಯ ಅದು ಒಂದು ಕಾರಣವೋ ಅಂತನ್ನುವಂತೆ ಈ ಮಾತಿನಿಂದ ತೋರ್ತದೆ. ಹಾಗಾಗಿ ಶ್ರೀಮದಾಚಾರ್ಯರು ದೇವರು ಸಾರಥಿಯಾದ, ಇದು ದೇವರ ಅನುಗ್ರಹ, ದೇವರ ಸಾರಥಿಯಾಗಿ ಮಾಡಿದ, ಇದು ಅರ್ಜುನನ ಭಕ್ತಿ ಏನಲ್ಲ. ಅದು ದೇವರನ್ನು ಏನು ಮಾಡುವುದಲ್ಲ, ದೇವರನ್ನು ಎಲ್ಲ ಮಾಡುವುದು. ಮಾಡುವುದಾದ್ರೆ ಎಲ್ಲ ಮಾಡುವುದು, ಇಲ್ಲ ಅಂದ್ರೆ ಏನೂ ಇಲ್ಲ. ದೇವರು ಇದ್ದಾನೆ ಸಾಕು. ದ್ವಾರಕೆಯಲ್ಲಿ ಕೃಷ್ಣ ಇರಲಿ, ಹಸ್ತಿನಪುರದಲ್ಲಿ ಕೃಷ್ಣ ಇರಲಿ, ಉಪಪ್ಲವ್ಯ ನಗರದಲ್ಲಿ ಕೃಷ್ಣ ಇರಲಿ, ನಮ್ಮ ಶಿಬಿರದಲ್ಲಿ ಕೃಷ್ಣ ಕೂತಿರಲಿ ಸಾಕು. ಶಿಬಿರದಲ್ಲೂ ಬೇಕಾಗಿಲ್ಲ, ಊರಿನಲ್ಲೂ ಬೇಕಾಗಿಲ್ಲ, ತನ್ನ ಊರಲ್ಲಿ ಇರಲಿ, ಅವನು ನಮ್ಮ ಪಕ್ಷದಲ್ಲಿ ಇದ್ರೆ ಸಾಕು, ನಮಗೆ ಬಲ ಅನ್ನುವುದು ಇದು ಭೀಮನ ಸಿದ್ಧಾಂತ. ಇದು ಭೀಮನ ಸಿದ್ಧಾಂತ. ಹಾಗಾಗಿ ಭೀಮ ಕೃಷ್ಣನ ಸಾರಥ್ಯವನ್ನ ಮಾಡ್ಲಿಕ್ಕೆ ಹೋಗಲಿಲ್ಲ, ಸಾರಥಿಯಾಗುವಂತೆ ಬೇಡುವುದಕ್ಕೆ ಹೋಗಲಿಲ್ಲ. ಅದು ಪಾಪಕರ್ಮ, ಮಾಡತಕ್ಕದ್ದಲ್ಲ. ಗುಣದಲ್ಲಿ ನ್ಯೂನತೆ ಅದು, ಭಕ್ತಿಯಲ್ಲಿ ನ್ಯೂನತೆ ಅದು. ಕೃಷ್ಣನಿಗೆ ಸಣ್ಣ ಕೆಲಸವನ್ನು ಕೊಡ್ತಕ್ಕದ್ದಲ್ಲ. ಕೃಷ್ಣ ಮಾಡ್ತಾನೆ, ಇದು ದೊಡ್ಡ ಸ್ಥಿಕೆ. ದಾಸರು ಹೇಳ್ತಾರೆ, 14 ಲೋಕಗಳನ್ನಾಳುವ ಪರಮಾತ್ಮನಿಗೆ ಈ ಬಂಡಿ ಬೋವನಾದ ಪರಮಾತ್ಮ ಬೋವಿಯಾಗಿ ಕೆಲಸ ಮಾಡ್ತಾನೆ. ಪರಮಾತ್ಮ ಮಾಡೋದಕ್ಕೆ ಸಂಕೋಚವಿಲ್ಲ. ಪರಮಾತ್ಮನಿಗೆ ಸಣ್ಣದಿಲ್ಲ ದೊಡ್ಡದಿಲ್ಲ, ಎಲ್ಲ ದೊಡ್ಡದು ಎಲ್ಲ ಸಣ್ಣದು ಪರಮಾತ್ಮನ ದೃಷ್ಟಿಯೊಳಗೆ. ಹಾಗಾಗಿ ಭಗವಂತ ಮಾಡ್ತಾನೆ. ನಾವು ಆ ಕೆಲಸವನ್ನು ಹೇಳ್ತಕ್ಕದ್ದಲ್ಲ. ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋರು ಯಾರಿಲ್ಲ, ಕೃಷ್ಣ ನೀ ಮಾಡ್ತೀಯಾ ಅಂತ ಕರಿಬೇಕಾವನನ್ನ? ಇಲ್ಲ. ಸ್ವಾಮಿ 10 ಜನ ಬಂದಿದ್ದಾರೆ ಊಟಕ್ಕೆ, ನನ್ನಲ್ಲಿ ಏನಿಲ್ಲ, ಏನಾದ್ರೂ ಅನುಗ್ರಹ ಮಾಡು, ಇಷ್ಟು ಹೇಳಬೇಕೇ ಹೊರತು ಅಕ್ಕಿ ತಗೊಂಡ್ಬಾ, ತರಕಾರಿ ತಗೊಂಡ್ಬಾ, ಹಣ್ಣುಕಾಯಿ ತಗೊಂಡ್ಬಾ, ಅಡಿಗೆ ಮಾಡು, ಬಡಿ ಸಾಕು ಅನ್ನಬಾರದು. ಅನುಗ್ರಹ ಮಾಡುತ್ತ ಬೇಡಬೇಕು ಪರಮಾತ್ಮನನ್ನು. ಯುದ್ಧ ಬಂದಿದೆ, ಅಪಾಯ ಇದೆ, ಗಂಡಾಂತರವಿದೆ, ಪ್ರತಿ ಕ್ಷಣಕ್ಕೆ ನನಗೆ ಗಂಡಾಂತರ, ಕೃಷ್ಣ ನಿನ್ನ ರಕ್ಷಣೆ ಇರಲಿ ಹೊರತು ಸಾರಥ್ಯ ಮಾಡು ಅಂತನ್ನುವುದು ಸರಿಯಲ್ಲ. ಅದಕ್ಕೆ ಉತ್ತರವನ್ನು ಹಾಗೆ ಕೊಡ್ತಾನೆ. ಸಾರಥ್ಯಂ ತ್ವಯಾ ಕಾರ್ಯಂ ಇತಿ ಮೇ ಮಾನಸಂ ಸದಾ ಚಿರದತ್ರೇಪ್ಸಿತಂ. ಎಷ್ಟೋ ದಿನಗಳಿಂದ ನಾನು ಮನಸ್ಸಿನೊಳಗೆ ಆಲೋಚನೆ ಮಾಡ್ತಾ ಇದ್ದೆ, ಕೃಷ್ಣನನ್ನ ಸಾರಥಿ ಮಾಡ್ಕೋಬೇಕು, ಕೃಷ್ಣನನ್ನ ಸಾರಥಿ ಮಾಡ್ಕೋಬೇಕು ಅಂತ ನನಗೆ ಅಪೇಕ್ಷೆ ಇದ್ದೇ ಇತ್ತು. ಅದು ಈಗ ಕೂಡಿ ಬರ್ತಾ ಇದೆ. ಪರಮಾತ್ಮ ನೀನಾಗಬೇಕು, ಆಯ್ತು, ನನ್ನನ್ನ ನೀನು, ನನ್ನ ಜೊತೆಗೆ ನೀನು ಒಂದು ತರಹದ ಸ್ಪರ್ಧೆಯಲ್ಲಿದ್ದಿ, ಆದ್ದರಿಂದ ನಾನು ಅವಶ್ಯವಾಗಿ ನಿನಗೆ ಸಾರಥಿ ಆಗ್ತೇನೆ. ಅರ್ಥ ನೋಡ್ಕೋರಿ ಎಷ್ಟಿದೆ ಇದ್ರೆ. ಯಸ್ಪರ್ಧಸಿ ಮಯಾ ಸಹ ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯತಂತವ. ನಿನ್ನ ಇಷ್ಟಾರ್ಥ ಪೂರ್ಣವಾಗಲಿ, ಚಿಂತೆ ಬೇಡ. ಸಂತೋಷವಾಯಿತು. ಶಲ್ಯ ಬರ್ತಾ ಇದ್ದಾನೆ. ಶಲ್ಯ ಪಾಂಡವರನ್ನ ಭೇಟಿಯಾಗುವುದಕ್ಕೆ ಬರ್ತಾ ಇದ್ದಾನೆ. ನೋಡಿ ಹೇಗಿದೆ, ಮಧ್ಯ ದೇಶದಿಂದ ಪಾಂಡವರನ್ನ ಭೇಟಿಯಾಗುವುದಕ್ಕೆ ಶಲ್ಯ ಬರ್ತಾ ಇದ್ದಾನೆ. ಶಲ್ಯ ಬರ್ತಾ ಇರುವಾಗ ಮಧ್ಯದಲ್ಲಿ ಒಂದು ದೇಶವನ್ನ ನೋಡಿ, ದುರ್ಯೋಧನ ಎಂಥ ಸಂಚುಗಾರ, ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಆ ಶಲ್ಯರಾಜ ಹೊರಟ ದೇಶದಿಂದ ಪಾಂಡವರ ದೇಶಕ್ಕೆ ಮುಟ್ಟುವವರೆಗೆ ಮಧ್ಯದಲ್ಲಿ ಕರಾಳವಾದ ಒಂದು ಕಾಡು. ಆ ಕಾಡಿನಲ್ಲಿ ನೀರಿಲ್ಲ, ಹಣ್ಣಿಲ್ಲ, ತಂಪಿಲ್ಲ, ವಿರಾಮವಿಲ್ಲ, ಏನಿಲ್ಲ, ಅಂಥ ಆಪತ್ತಿನ ಒಂದು ಪ್ರದೇಶ. ಅಲ್ಲಿ ಒಂದು ದೊಡ್ಡದಾದಂತಹ ಟೆಂಟ್ ಹಾಕಿದ ದುರ್ಯೋಧನ. ಆಗಿಂದಾಗ ಶಲ್ಯ ಹೊರಡ್ತಾನೆ, ಧರ್ಮರಾಜನ ಭೇಟಿಯಾಗ್ತಾನೆ ಅಂತ ಗೊತ್ತಾದ ದಿನವೇ ಅಲ್ಲೆಲ್ಲ ವಿಧವಾದ ಬಟ್ಟೆಯ ಟೆಂಟ್ಗಳನ್ನ ಹಾಕಿದ. ಇಡೀ ಇಡೀ ಸೈನ್ಯವೆಲ್ಲವೂ ಕೂಡ ಅದರೊಳಗೆ ವಿರಾಮವನ್ನು ಪಡಿಬೇಕು, ಅಷ್ಟು ವ್ಯವಸ್ಥೆಯನ್ನು ಮಾಡಿದ.
ಊಟದ, ನೀರಿನ, ಹಣ್ಣಿನ, ವಿಶ್ರಾಂತಿಯ, ಹಾಸಿಗೆಗಳ ಎಲ್ಲದರ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆಯೂ ಅಲ್ಲಿದೆ. ಸ್ವದೇಶ ವೇಷಾಭರಣ, ತಮ್ಮ ತಮ್ಮ ದೇಶದ ಆಭರಣಗಳನ್ನ ಹಾಕಿಕೊಂಡು ಅವರು ಬರ್ತಾ ಇದ್ದಾರೆ. ದುರ್ಯೋಧನ ಶುತ್ವ ಕಾರಯಾಮಾಸ ಪೂಜಾರ್ಥಂ ಸ್ವಯಮಾನರ್ಚ ಭಾರತ, ಎಲ್ಲ ತಾನೇ ನಿಂತು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ. ಯಾಕೆ ಕೇಳಿ, ವಿರಾಟ ಪರ್ವದಲ್ಲಿ ಕೇಳಿದ್ದೀರಿ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮ. ಅತ್ಯಂತ ಬಲಿಷ್ಠರೊಳಗೆ 4 ಜನ ಆಗಿನ ಕಾಲದಲ್ಲಿ ಪ್ರಸಿದ್ಧರು. ಮೊದಲನೇದವ ಭೀಮ, ಅವನು ಎದುರಾಗಿ ನಿಂತು ಬಿಟ್ಟಿದ್ದಾನೀಗ, ಸಿದ್ಧ. ಅವನನ್ನು ತನ್ನ ಪಕ್ಷದಲ್ಲೇ ಹಾಕಿಕೊಳ್ಳುವ ಪ್ರಸಕ್ತಿಯೇ ಇಲ್ಲ, ಅವನೇ ಎದುರಾಗಿ ನಿಂತಿದ್ದಾನೆ. ಎರಡನೇ ಆಸಾಮಿ, ದೊಡ್ಡ ವ್ಯಕ್ತಿ, ಮಹಾದೇವತೆ ಬಲರಾಮ, ಅವನನ್ನು ಹೋಗಿ ಬೇಡಿಕೊಂಡದ್ದಾಯ್ತು. ಅವರು ನ್ಯೂಟ್ರಲ್ ಆಗಿಬಿಟ್ಟು, ಆಚೆಯೂ ಬರಲಿಲ್ಲ ಈಚೆಯೂ ಬರಲಿಲ್ಲ. ಆಯ್ತು, ಚಿಂತೆ ಇಲ್ಲ ಅಂತ ಹೇಳಿ ಬಂದದ್ದಾಯ್ತು. ಮೂರನೇ ಘಟ ಅದು ಶಲ್ಯ, ಆ ಶಲ್ಯನನ್ನು ಹಿಡಿಬೇಕು ಅಂತ ಪ್ರಯತ್ನ. ನಾಲ್ಕನೇದು ಕೀಚಕ ಸತ್ತೋಗಿದೆ. ಈಗಿದ್ದದ್ದು 3 ಜನ, 3ರಲ್ಲಿ ಒಬ್ಬ ತಮ್ಮ ಪ್ರತಿಯಾಗಿದ್ದಾನೆ, ಇನ್ನೊಬ್ಬ ನ್ಯೂಟ್ರಲ್ ಆಗಿದ್ದಾನೆ, ಒಬ್ಬನಾದರೂ ತನ್ನ ಪಕ್ಷದಲ್ಲಿ ಬರಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದ. ಹಾಗಾಗಿ ಶಲ್ಯ ದುರ್ಯೋಧನನ ಪಕ್ಷದಲ್ಲಿ, ಭೀಮ ಎದುರು ಪಕ್ಷದಲ್ಲಿ, ಬಲರಾಮ ಮಧ್ಯಸ್ಥ. ಹೀಗಾಗಿ ಆ ದುರ್ಯೋಧನನ ತಲೆಯಲ್ಲಿರುವ 4 ಜನರೊಳಗೆ 3 ಜನ ಉಳಿದರೆ 3 ಜನರಲ್ಲಿ 3 ವಿಭಾಗವಾಗಿದೆ. ಪೂರ್ವ ಪಕ್ಷ, ಸಿದ್ಧಾಂತ, ಮಧ್ಯಪಕ್ಷ, ಮಧ್ಯಸ್ಥ ಅಂತ ಹೀಗೆ 3 ಭಾಗವಾಗಿ ಮುಗಿದೋಗಿದೆ. ಆ ಶಲ್ಯನನ್ನು ತನ್ನ ಪಕ್ಷದಲ್ಲಿ ಹಾಕಿಕೊಳ್ಳಬೇಕು ಅಂತ ಅನ್ನೋದಕ್ಕಾಗಿ ದೊಡ್ಡದಾದ ಸಭಾಭವನ ಕಟ್ಟಿಸಿ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ಶಿಲ್ಪಿಭಿರ್ ವಿವಿಧೈಶ್ಚೈವ ಕ್ರೀಡಾಸ್ತತ್ವ ಪ್ರಯೋಜಿತ, ಆಟವಾಡೋದಕ್ಕೆ ನಾನಾ ವಿಧವಾದ ಕ್ರೀಡೋದ್ಯಾನಗಳು ಆಗಿಂದಾಗ ಸಿದ್ಧವಾಗಿದೆ. ಅಂಥ ಅದ್ಭುತವಾದ ರೀತಿಯಲ್ಲಿ ಸಿದ್ಧವಾಗಿ ಪಪ್ರಚ್ಛ ಸತತ ಪ್ರೇಷ್ಯಾನ್ ಪ್ರಹೃಷ್ಟ ಕ್ಷತ್ರಿಯರ ಶಭ, ಎಲ್ಲ ಉಂಡಾಯ್ತು, ತಿಂದಾಯ್ತು, ಮಲಗಿಯಾಯ್ತು, ವಿರಾಮ ಮಾಡಿದ್ದಾಯ್ತು, ಆಟವಾಡಿದ್ದಾಯ್ತು, ಜಿಗದಾಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಇಷ್ಟು ಆನಂದವಾಯ್ತು ಅವನಿಗೆ, ಶಲ್ಯನಿಗೆ. ಪರಮ ಹಿಗ್ಗಿಬಿಟ್ಟ, ಬಹಳ ಸಂತೋಷವಾಗಿ. ಸೇವೆ ಮಾಡತಕ್ಕ ಸೇವಕರು ಯಾರ್ಯಾರಿದ್ರೋ ಅವರನ್ನು ಕರೆದು ಕೇಳ್ತಾನೆ, ನೋಡಪ್ಪ, ಯಾರ್ಯಾರು ಏನೇನು ಮಾಡಿದ್ದೀರೋ ಬನ್ರಿ, ನಾನ್ ನಿಮಗೆ ಹಣ ಕೊಡಬೇಕು ಅಂತ ಮಾಡಿದ್ದೇನೆ, ಟಿಪ್ಸ್. ಬಹಳ ಸೇವೆ ಮಾಡಿದ್ದೆ, ಛೇ ಇಷ್ಟು ಸೇವೆ ಯಾರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಮನೆಯಲ್ಲೇ ನಮಗೆ ಮಾಡೋದಿಲ್ಲ, ನೀವಿಷ್ಟೆಲ್ಲ ಸೇವೆ ಮಾಡಿದ್ದೀರಿ, ನಿಮ್ಗೇನ್ ಬೇಕೋ ಅದನ್ನು ಕೊಡ್ತೇನೆ, ಈ ವ್ಯವಸ್ಥೆ ಮಾಡಿದವರು ಯಾರೋ ಅವರನ್ನು ಕರ್ಕೊಂಡು ಬನ್ನಿ. ಇಷ್ಟು ಕೇಳಿಸಿಕೊಂಡ ದುರ್ಯೋಧನ ಬಟ್ಟೆ ಹಿಂದೆ ತೆರೆಯ ಮರೆಯಲ್ಲಿ ನಿಂತಿದ್ದ. ಬಂದ ಮುಂದೆ, ನಾನೇ ಸ್ವಾಮಿ, ತಮ್ಮ ಸೇವೆಯನ್ನು ಮಾಡಿದ ಭಕ್ತ ನಾನು, ನಿಮ್ಮ ಸೇವಕ, ನನಗೆ ನಿಮ್ಮ ವಚನವನ್ನು ಸತ್ಯ ಮಾಡಬೇಕೀಗ. ಶಲ್ಯರಾಜ ಹಿಂದೆ ಮುಂದೆ ನೋಡದೆ ನಾನು ಯಾರಿಗೆ ಸಹಾಯ ಮಾಡಬೇಕು ನಾಲಿಗೆ ಕಚ್ಚಿಕೊಂಡು, ಅಯ್ಯಯ್ಯೋ ದುರ್ಯೋಧನನಿಗೆ ಸಹಾಯ ಮಾಡೋ ಪ್ರಸಂಗ ಬಂತಲ್ಲ ಅಂತ ಅಂದ್ಕೊಳ್ಳದೆ ಧೈರ್ಯವಾಗಿ ಹೇಳ್ತಾನೆ ಶಲ್ಯರಾಜ. ಏನು, ನಿನಗೆ ಸಹಾಯ ಮಾಡಬೇಕಾ? ಯುದ್ಧದಲ್ಲ, ಅವಶ್ಯವಾಗಿ ಪೂರ್ಣ ಸಹಾಯ ಮಾಡಿ, ಚಿಂತೆ ಬೇಡ. ತಲೆ ಕೊರಿಲೇ ಇಲ್ಲ. ಯಾರು ಶಲ್ಯ? ನಕುಲ ಸಹದೇವರ ಸ್ವಂತ ಸೋದರ ಮಾಮ, ಮಾದ್ರಿ ಅಣ್ಣ. ಇಷ್ಟಾಗಿ ಅವರ ವಿರುದ್ಧವಾಗಿ ಯುದ್ಧ ಮಾಡತಕ್ಕ ದುರ್ಯೋಧನನಿಗೆ ಸಹಾಯ ಮಾಡೋದಕ್ಕೆ ಒಂದೇ ಕ್ಷಣದಲ್ಲಿ ತಯಾರಾದ ಮನುಷ್ಯ. ತನಗೆ ಯಾವುದೋ 4 ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಅನ್ನುವುದಕ್ಕೆ ಪಕ್ಷಾಂತರಕ್ಕೆ ಹೋಗತಕ್ಕಂತಹದ್ದು ಇದು ಸರಿಯಲ್ಲ, ಎಂದಿಗೂ ಸರಿಯಲ್ಲ. ತನಗೆ ಸವಲತ್ತುಗಳು ಮುಖ್ಯವಲ್ಲ, ತನ್ನ ಆದರ್ಶ ಮುಖ್ಯ, ತನ್ನ ನಿಷ್ಠೆ ಮುಖ್ಯ. ತಾನು ಸತ್ಯಕ್ಕೆ ಅಂಟಿಕೊಂಡಿರಬೇಕು, ಧರ್ಮವನ್ನು ಪರಿಪಾಲಿಸಬೇಕು. ಇದರ ಎಚ್ಚರವಿದ್ದರೆ ಮಾತ್ರ ಯೋಗ್ಯ. ಇದು ಎಚ್ಚರವಿಲ್ಲ ಅಂತಾದರೆ ಏನ್ ಪ್ರಯೋಜನ? ಯಾರು ಹಣ ಕೊಡ್ತಾರೋ ಆಚೆ ಹೋಗೋದು, ಅಧಿಕಾರ ಕೊಡ್ತಾರೆ ಅವ್ರಿಗೆ ಹೋಗೋದು, ಯಾರು ಮಿನಿಸ್ಟ್ರಿ ಕೊಡ್ತಾರೆ ಅವರ ಹತ್ರ ಹೋಗೋದು. ಈ ತರಹದ ಆಪರ್ಚುನಿಸ್ಟ್ ಆಗುವುದಲ್ಲ. ಶಲ್ಯರಾಜ ಆ ತರಹದ ಪ್ರಾಯ ದೊಡ್ಡತನದ ಕೆಲಸವನ್ನು ಮಾಡಿದ. ಆಗಿನ ಜನ ಸತ್ಯವಂತರು ಬೇರೆ. ಹಾಗಾಗಿ ಶಲ್ಯರಾಜ ಸತ್ಯವಂತನಾದದ್ದರಿಂದ ಹೌದು ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಗಟ್ಟಿಯಾಗಿ ಘೋಷಣೆ ಮಾಡಿಯೇ ಬಿಟ್ಟ. ಗೂಢೋ ದುರ್ಯೋಧನಸ್ತತ್ರ ದರ್ಶಯಾಮಾಸ ಮಾತುಲಂ ಪರಿಶ್ವಜ್ಯ ಅಬ್ರವೀತ್ ಪ್ರೀತಃ ಇಷ್ಟೋರ್ಥೋ ಧ್ರಿಯತಾಮಿತಿ. ದುರ್ಯೋಧನ ಅಂತಾನೆ ಸತ್ಯವಾಗ್ಭವ, ಆಡಿದ ಮಾತನ್ನ ನಡೆಸು. ಸೋದರ ಮಾಮ,
ನಡೆಸು, ನಿನ್ನ ಮಾತನ್ನು ನಡೆಸು ಅಂತ ಹೇಳಿದಾಗ ಕೃತಮಿತ್ಯಬ್ರವೀತ್ ಶಲ್ಯ ಕಿಮನ್ಯ ಕ್ರಿಯತಾಮಿತಿ. ಆಯ್ತಾ ದುರ್ಯೋಧನ, ನಾನ್ ನಿನ್ನ ಪಕ್ಷದಲ್ಲಿ ಬಂದೆ ತಿಳ್ಕೊ. ಇಷ್ಟು ಸಹಜವಾಗಿ ಶಲ್ಯ ಈ ತರಹ ನಿರ್ಣಯ ಮಾಡ್ತಾನೆ ಅಂತನ್ನೋದು, ಅದರ ಬಗ್ಗೆ ವಿಮರ್ಶೆ ವಿಚಾರ ಯಾವುದು ಇಲ್ಲದೆ ಈ ತರಹ ಬಹಳ ಮನಸ್ಸಿಗೆ ನೋವಾಗ್ತದೆ. ಶಲ್ಯನಂತಹ ವ್ಯಕ್ತಿ ಸಾಮಾನ್ಯನೇ ಅಲ್ಲ, ಅದ್ಭುತವಾದ ವ್ಯಕ್ತಿ. ಗಚ್ಚ ದುರ್ಯೋಧನಂ ದುರ್ಯೋಧನ ಪುರಂ ಸ್ವಕಮೇವ ನರಷಭ ಅಹಂ ಗಮಿಷ್ಯೆ. ಆಯ್ತು, ನೀನು ಹೋಗಿ, ನಿನ್ನ ಕೆಲಸ ಆಯ್ತಲ್ಲ, ನೀನು ಹೋಗು, ನಾನು ಧರ್ಮರಾಜನನ್ನು ಭೇಟಿಯಾಗಿ ಬರ್ತೇನೆ. ಧರ್ಮರಾಜನ ಭೇಟಿಯಾಗ್ಲಿಕ್ಕೆ ಹೋಗೋದಿತ್ತು, ಹೋಗ್ತಾ ಇದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೇನೆ. ಅವಶ್ಯಂಚಾಪಿ ದ್ರಷ್ಟವ್ಯ, ನಾನು ಹೋಗಲೇಬೇಕು, ಯುದ್ಧಕ್ಕಿಂತಲೂ ಮೊದಲಿಗೆ ನಾನು ಅವನ ಭೇಟಿಯಾಗಿ ಬರಲೇಬೇಕು. ನಾನು ದುರ್ಯೋಧನ ಅಂತಾನೆ, ಕ್ಷಿಪ್ರಮಾಗಮ್ಯತ, ಬಹಳ ದಿವಸ ಇರಬೇಡಿ, ಬೇಗನೆ ಬಂದು ಬಿಡಿ. ಬಹಳ ದಿವಸ ಇತ್ತು ಅಂತಾದರೆ ಎಮರ್ಸನ್ ಹೇಳ್ತಾನೆ ಬಹಳ ದಿವಸ ಇತ್ತು ಅಂತಾದರೆ ಯಾರ ಜೊತೆಗಿರ್ತೇವೆ ನೋಡಿ ಅವರ ಸ್ವಭಾವ ಬರ್ತಾ ಹೋಗುತ್ತೆ. ಹಾಗಾಗಿ ಕೆಟ್ಟ ಜನರ ಜೊತೆಗೆ ಒಂದು ದಿವಸವೂ ಕೂಡ ಒಂದು ಮನೆಯೊಳಗೆ ಇರಬಾರದು. ಅದೇ ಪಂಚಮ ಮಹಾಪಾತಕ. ಬ್ರಹ್ಮಹತ್ಯ, ಸ್ವರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ ಹಾಗೂ ತತ್ಸಂಯೋಗ, ಆ ಪಾತಕ ಮಾಡಿದವರ ಸಹವಾಸ ಮಾಡೋದು, ಅದು ಕೂಡ ಅಂಥ ಮಹಾಪಾಪವೇ. ಇವತ್ತು ಯಾರಿಗೆ ಧರ್ಮವೇ ಗೊತ್ತಿಲ್ಲ, ಯಾರಿಗೆ ನಿಯಮವೇ ಗೊತ್ತಿಲ್ಲ, ಸದಾಚಾರವೇ ಗೊತ್ತಿಲ್ಲ, ಝೀರೋ, ಪೂರ್ಣ ಝೀರೋ. ಹೆಂಡ ಕುಡಿಬಾರದು ಅಂತ ಗೊತ್ತಿಲ್ಲ, ಹೆಂಡ ಕುಡುಕರ ಜೊತೆಗೆ ಒಂದು ದಿವಸವೂ ಒಂದು ಮನೆಯಲ್ಲಿ ಇರಬಾರದು ಅಂತ ಗೊತ್ತಿದೆಯೋ? ಇಲ್ಲ. ಅವನು ತನ್ನಷ್ಟಕ್ಕೆ ತಾನು ಕುಡಿತಿದ್ದ, ನಾನೇನು ಕುಡಿಲಿಲ್ಲ. ಅರೆ, ನೀನು ಕುಡಿಲಿಲ್ಲ ಅಂತ ನಡೆಯೋದಿಲ್ಲ. ಕುಡಿಯುವ ವ್ಯಕ್ತಿಯ ಜೊತೆಗೆ ನೀನು ಇರ್ತಕ್ಕದ್ದಲ್ಲ. ಅವನು ನಿನ್ನ ಆ ರೂಮಿನಲ್ಲಿ ಕುಡಿದೇ ಇರಲಿ, ಇರ್ತಕ್ಕದ್ದಲ್ಲ. ಅದು ಪಂಚಮ ಮಹಾಪಾತಕ, ಅದು ಬ್ರಹ್ಮಹತ್ಯಾದಿಗಳಂತೆ ಘೋರವಾದದ್ದು. ಹಾಗಾಗಿ ಕ್ಷಿಪ್ರಮಾಗಮ್ಯತಾಂ, ಬೇಗನೆ ಬಂದು ಬಿಡಿ. ಧರ್ಮರಾಜನ ಹತ್ರ ಬಹಳ ದಿವಸ ಇದ್ದು ಬಿಟ್ರೆ ನಿಮಗೆ ದಾಕ್ಷಿಣ್ಯವಾಗತ್ತೆ. ಆದ್ದರಿಂದ ಅವನು ಹೇಳಿದಂತೆ ಮತ್ತೆ ನೀವು ಕೇಳ್ತೀರಾ, ಆದ್ದರಿಂದ ಬೇಗನೆ ಬಂದ್ಬಿಡ್ಬೇಕು. ತಾವು ದಯವಿಟ್ಟು ತಪ್ಪು ತಿಳಿಬಾರದು, ತಾವು ಬೇಗನೆ ಬಂದ್ಬಿಡ್ಬೇಕು. ಸುಮ್ಮನೆ ಭೇಟಿಯಾಗಿರಿ, ನೋಡಿ ಬಂದು ಬಿಡಿ. ತ್ವಯಧೀನಾಹ ಸ್ಮರಾಜೇಂದ್ರ ವರದಾನಂ ಸ್ಮರಸ್ವನಃ. ಅಲ್ಲದೆ ನಮಗೆ ನೀವು ವರವನ್ನು ಕೊಟ್ಟಿದ್ದೀರಿ, ಆ ವರವನ್ನು ಕೊಟ್ಟದ್ದು ನಿಮಗೆ ನೆನಪಿರಲಿ, ಮರೆಯೋದು ಬೇಡ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಒಬ್ಬರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡೋದು, ಇನ್ನೊಬ್ಬರು ಬಂದಾಗ ಅದೇ ಅಪಾಯಿಂಟ್ಮೆಂಟ್ ರಿಪೀಟ್ ಮಾಡೋದು, ಅದೇ ಹೊತ್ತಿಗೆ ಅದೇ ಎಲ್ಲೋ ಬೇರೆ ಕಾರ್ಯಕ್ರಮವನ್ನು ಒಪ್ಪಿಬಿಡು. ಒಂದು ವರವನ್ನು ಕೊಡೋದು, ಹೌದೌದು ನಿಮಗೆ ಕೊಟ್ಟಿದ್ದೀವಿ. ಮತ್ತೊಬ್ಬರು ಯಾರೋ ಬಂದ್ರು, ಹೌದು ನಿಮಗೆ ಕೊಟ್ಟಿದ್ದೀವಿ. ಒಬ್ಬರಿಗೆ 10 ವರವನ್ನ, ಒಂದೇ ವರವನ್ನ 10 ಸಲ ಕೊಟ್ರೆ ಹೇಗೆ ನಡೆಯುತ್ತೆ? ಹಾಗೆ ಆಗೋದು ಬೇಡ ಅಂತಂತಾನೆ ದುರ್ಯೋಧನ. ದೃಷ್ಟ್ವಾತ ಪಾಂಡವಾನ್ ರಾಜನ್ ನಮಿಚ್ಛಾ ಕರ್ತುಮುತ್ಸಹೇ. ಶಲ್ಯ ಹೇಳ್ತಾನೆ, ಏನು ಭಯಪಡಬೇಡ, ನಾನು ಪಾಂಡವರನ್ನು ನೋಡ್ತೀನಿ, ಪಾಂಡವರ ಹತ್ರ ಹೋಗ್ತೀನಿ. ಪಾಂಡವರ ಹತ್ರ ಹೋದಾಗ ಅವರು ನನ್ನನ್ನ ಬಲವಂತ ಮಾಡುವುದಿಲ್ಲ, ನನಗೆ ಅವರು ಬಲವಂತ ಮಾಡುವುದಿಲ್ಲ. ನಾನು ಕೊಟ್ಟ ವಚನವನ್ನ ಬದಲಾಯಿಸುವುದಕ್ಕೆ ಬಲವಂತ ಮಾಡುವುದೇ ಇಲ್ಲ ಎಂದು, ಜೊತೆಗೆ ನಾನು ಬದಲಾಯಿಸುವುದಿಲ್ಲ. ಭರವಸೆಯಿಂದ ಇರು, ನಾನು ಕೊಟ್ಟ ಮಾತನ್ನ ಸತ್ಯವಾಗಿ ನಾನು ಮಾಡೋನು, ಸುಳ್ಳು ಮಾಡುವುದಿಲ್ಲ, ಬರ್ತೇನೆ ನಾನು ಅಂತ ಹೇಳಿದ. ಶಲ್ಯ ದುರ್ಯೋಧನ ಇಬ್ಬರು ಗಾಢವಾಗಿ ಆಲಿಂಗನ ಮಾಡಿಕೊಂಡಿದ್ದಾರೆ. ಆಲಿಂಗನ ಮಾಡಿ ವಿದ ಕೊಟ್ಟು ಪರಸ್ಪರವಾಗಿ ಬಿಟ್ಟು ಹೊರಟು. ಎಲ್ಲ ಆಯ್ತು. ಶಲ್ಯರಾಜ ಪಾಂಡವರ ಹತ್ರ ಬಂದ. ಧರ್ಮರಾಜ ಇದ್ದ. ಧರ್ಮರಾಜ ಅವನನ್ನು ಎದ್ದು ಸ್ವಾಗತ ಮಾಡಿದ. ಭಾರಿ ಖುಷಿಯಾಯಿತು. ಶಲ್ಯ ಬಂದ ಅಂದ್ರೆ ಏನು? ಶಲ್ಯ ಅಂದ್ರೆ ನಿಜವಾಗಿ ಶತ್ರು ಶಲ್ಯ. ಶ್ರೀಮದಾಚಾರ್ಯರು ಹೇಳಿದಂತೆ ಭಯಾನಕ ವ್ಯಕ್ತಿ ಅವನು, ಅಷ್ಟು ಪರಾಕ್ರಮಿ. ಅಂಥ ಅದ್ಭುತ ಪರಾಕ್ರಮಿಯಾದ ಶಲ್ಯ ಬಂದದ್ದಕ್ಕೆ ಎಲ್ಲರೂ ಹಿಗ್ಗಿದ್ರು. ಪಾಂಡವರು ಹಿಗ್ಗಿ ಸ್ವಾಗತ ಮಾಡಿ ಅವನನ್ನು ಕರೀತಾರೆ. ಎಲ್ಲ ಮಾತಾಯಿತು, ಕೇಳಿದ್ದಾಯ್ತು, ಹೇಳಿದ್ದಾಯ್ತು, ಎಲ್ಲ ಆಯ್ತು. ಎಲ್ಲಿಂದ ಬಂದಿ, ಏನಾಯ್ತು? ಇಲ್ಲ, ನಮ್ಮ ಯುದ್ಧ ಏನು ಸಿದ್ಧವಾಗಿದೆ, ಯುದ್ಧಕ್ಕೆಲ್ಲ ನಾವು. ಹೌದು, ಗೊತ್ತಾಯ್ತು ನನಗೆ, ಅದಕ್ಕಾಗಿ ಬರ್ತಾ ಇದ್ದೆ. ಮಧ್ಯದಲ್ಲಿ ದುರ್ಯೋಧನ ಭೇಟಿಯಾದ, ವರವನ್ನು ಕೊಟ್ಟು ಬಿಟ್ಟೆ, ಆದ್ದರಿಂದ ದುರ್ಯೋಧನ ಪಕ್ಷದಲ್ಲಿ ನಿಂತು ನಾನು ಯುದ್ಧವಾಡ್ತೇನೆ ಹೇಳಿಬಿಟ್ಟ. ಅತ್ಯಂತ ಸಹಜವಾಗಿ ಹೇಳಿಬಿಟ್ಟ. ನಮಗೆಷ್ಟು ದುಃಖವಾಗ್ತಾ ಇದೆ, ಅವನು ಎಷ್ಟು ಸಹಜವಾಗಿ ಹೇಳಿಬಿಟ್ಟ. ಕೆಲವರು ಪ್ರಾಯ ಯಾವುದಕ್ಕೂ ಮಹತ್ವ ಕೊಡುವುದಿಲ್ಲ. ಹಾಗೆ ಏನು, ಅದಕ್ಕೇನು ಚಿಂತೆ ಅಂತ ಹೇಳಿ
ಅವನು ಒಪ್ಪಿಬಿಟ್ಟ. ಸುಕೃತಂತೆ ಕೃತಂ ರಾಜನ್ ಪ್ರಹೃಷ್ಟೇನ ಅಂತರಾತ್ಮನ. ಬಹಳ ಒಳ್ಳೆ ಕೆಲಸ ಮಾಡಿದಿ, ನಿನ್ನ ಮನಸ್ಸಿಗೆ ಹಿಡಿಸಿದ ಕೆಲಸವನ್ನು ಮಾಡಿದೆಯಲ್ಲ ನೀನು, ಬಹಳ ಸಂತೋಷ, ನಡಿ ಅಂತಂದ ಧರ್ಮರಾಜ. ಬೇಡ ಅಂತನ್ಲಿಲ್ಲ, ತಪ್ಪಾಯಿತು ಅಂತನ್ಲಿಲ್ಲ, ಹೀಗೆ ಯಾಕೆ ಮಾಡಿದಿ ಅಂತ ಕೇಳಲಿಲ್ಲ. ಧರ್ಮರಾಜನ ಉದಾತ್ತತೆ ನೋಡಿ, ಅವನು ಎಷ್ಟು ಉದಾಹರಣಾಗಿದ್ದಾನೆ. ಆಯ್ತು, ಸುಕೃತಂತೆ ರಾಜನ್ ಪ್ರಹೃಷ್ಟೇನ ಅಂತರಾತ್ಮನ ದುರ್ಯೋಧನಸ್ಯ ಯದ್ವೀರ ತ್ವಯಾ ವಾಚಾ ಪ್ರತಿಶ್ರುತಂ. ಮಾತಿನಿಂದ ವಚನ ಕೊಟ್ಟಿದ್ದಿ, ಸತ್ಯವಾಗಿ ಮಾಡು. ರಾಜನ್ ಅಕರ್ತವ್ಯ ಕರ್ತುಮರ್ಹಸಿ ಸತ್ತಮ. ಮಾಡಬಾರದು, ನಿನ್ನ ಸೋದರ ಅಳಿಯಂದರ ವಿರುದ್ಧವಾಗಿ ನೀನು ಈ ರೀತಿಯಾಗಿ ವಿರುದ್ಧ ಮಾಡಬಾರದು. ಆದರೂ ವಚನ ಕೊಟ್ಟದ್ದಕ್ಕಾಗಿ ನೀನು ಅದನ್ನು ಪರಿಪಾಲಿಸು. ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಬರಬೇಕಾಗಿತ್ತೋ ಅವರವರಿಗೆ ಬಹಳ ವಿಚಿತ್ರವಾಗಿ ಶ್ರೀಮದಾಚಾರ್ಯರ ಈ ಅನಾಲಿಸಿಸ್ ಬಹಳ ಚೆನ್ನಾಗಿದೆ, ಬಹಳ ವಿಚಿತ್ರವಾಗಿ ಚೆನ್ನಾಗಿದೆ. ಅದನ್ನ ಕೊನೆ ಹಂತದಲ್ಲಿ ಯುದ್ಧ ಪ್ರಾರಂಭದಲ್ಲಿ ಪ್ರಾಯ ವಿಚಾರ ಮಾಡೋಣ. ಆಗ ಹೇಳ್ತಾನೆ, ಆಯ್ತು ಕರ್ಣಸ್ಯ ಭವತಾ ಕಾರ್ಯಂ, ಒಂದು ಕೆಲಸವನ್ನು ಹೇಳ್ತಾನೆ, ನೀನು ಆ ಪಕ್ಷದಲ್ಲಿರು ಒಂದು. ಆದರೆ ನಿನಗೆ ಧರ್ಮರಾಜ ನೋಡಿ, ಅವನು ಹೇಳ್ತಾನೆ, ಕರ್ಣನಿಗೆ ನೀನು ಸಾರಥ್ಯವನ್ನು ಮಾಡುವ ಪ್ರಸಂಗ ಬರುತ್ತೆ. ಏನ್ ಸಂಬಂಧ ರೀ? ಕರ್ಣನಿಗೆ ಸಾರಥ್ಯವನ್ನ ಶಲ್ಯರಾಜ ಮಾಡೋ ಪ್ರಸಂಗ ಬರ್ತದೆ. ಶಲ್ಯ ಮೊದಲೇ ಸತ್ತರೆ ಚಾನ್ಸ್ ಇರಲಿಲ್ಲ. ಕರ್ಣನಿಗೆ ಮತ್ತೊಬ್ಬ ಯಾರಾದರೂ ಸಾರಥಿ ಸಿಕ್ಕಿದ್ರೆ ಚಾನ್ಸ್ ಇರಲಿಲ್ಲ, ಇತ್ಯಾದಿ ಇತ್ಯಾದಿ. ಹೀಗೆ ನಾನಾ ವಿಧವಾದಂತಹ ಆಪ್ಷನ್ಗಳಿದ್ದಾಗಲೂ ಕೂಡ ಧೈರ್ಯವಾಗಿ ಹೇಳ್ತಾನೆ, ನಿನಗೆ ಕರ್ಣನ ಸಾರಥ್ಯ ಮಾಡುವ ಪ್ರಸಂಗ ಬರ್ತದೆ. ಆ ಸಾರಥ್ಯ ಮಾಡುವ ಪ್ರಸಂಗ ಬಂದಾಗ ಕರ್ಣನ ತೇಜೋವಧವನ್ನ ಮಾಡಬೇಕು ನೀನು, ಅದು ನಿನ್ನ ಕೆಲಸ. ಶಲ್ಯ ಒಪ್ಪಿಕೊಳ್ತಾನೆ, ಅವಶ್ಯವಾಗಲಿ ನಾನು ಮಾಡ್ತೇನೆ, ಏನು ಚಿಂತೆ ಬೇಡ. ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ಜೈ ಜೈಕಾರ ಹಾಕೋ ಪ್ರಸಂಗ ಬರುತ್ತೆ. ಈ ಜೈ ಜೈಕಾರ ಹಾಕೋದಕ್ಕೆ 10 ರೂಪಾಯಿ ಕೊಟ್ಟಿರ್ತಾರೆ, ಆದ್ರೆ ಜೈ ಜೈಕಾರ ಹಾಕ್ತಿರ್ತಾರೆ. ಅಂಥವ್ರನ್ನ ಬಾಡಿಗೆ ಜೈ ಜೈಕಾರರು ಯಾವ ರೀತಿಯಾಗಿ ಇಲ್ಲೂ ಹಾಕ್ತಾರೆ ಅಲ್ಲೂ ಹಾಕ್ತಾರೆ. ಹಾಗಾಯ್ತು ಇವನು ಶಲ್ಯನವಸ್ಥೆ. ಈಚೆ ಅಂತಾನೆ ದುರ್ಯೋಧನ, ನಾನು ನಿನಗೆ ಬರ ಕೊಟ್ಟಿದ್ದೀನಿ. ಆ ಕಡೆ ಧರ್ಮರಾಜ ಅಂತಾನೆ ಕರ್ಣನ ತೇಜೋವಧ ಮಾಡೋಕೆ, ಆಯ್ತು ಅದನ್ನು ಮಾಡ್ತೀನಿ ಅಂತ. ಶಲ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಧಾರಣ ವ್ಯಕ್ತಿ. ಆದರೆ ಈ ತರಹದ ಘಟನೆಗಳನ್ನು ನೋಡಿದಾಗ ಮಾತ್ರ, ಈ ಆಚರಣೆಗಳನ್ನು ನೋಡಿದಾಗ ಮಾತ್ರ ಬಹಳ ವಿಫಲವಾಗುತ್ತೆ. ಅವನ ಬಗ್ಗೆ ವಿಚಾರ ಮಾಡುವಾಗ ಮನಸ್ಸಿಗೆ ನೋವು